Hi friends, welcome to my YouTube ಚಾನಲ್. 2024 ಡಿಗ್ರಿ ಸ್ಟೂಡೆಂಟ್ಸಿಗೆ SCP ಸಿಲೆಬಸ್ ಬಂದಿರೋದು. ಇದು ಬೆಂಗಳೂರು ಸಿಟಿ ಯೂನಿವರ್ಸಿಟಿ. ಅದರಲ್ಲಿ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಸೆಕೆಂಡ್ ಪದ್ಯದಲ್ಲಿ ಕಲ್ಕಿ ಅಂತ ಇದೆ. ಪದ್ಯನ ಬರೆದಿರೋದು ಕುವೆಂಪು ಅವರು. ಮೊದಲು ಕುವೆಂಪು ಅವ್ರ ಬಗ್ಗೆ ನೋಡೋಣ. ಕುವೆಂಪು ಅವ್ರ ಪೂರ್ತಿ ಹೆಸರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು ಕನ್ನಡದ 2ನೇ ರಾಷ್ಟ್ರಕವಿ. 35 ಕವನ ಸಂಕಲನಗಳನ್ನ ಮತ್ತು 2 ಮಹಾ ಕಾದಂಬರಿಗಳನ್ನ ಮತ್ತು ಶ್ರೀರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ. ಇದಕ್ಕೆ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ, ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಮತ್ತು 1968ರಲ್ಲಿ ಲಭಿಸಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇತರ ಮುಂತಾದ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಇವರ ಪ್ರಮುಖ ಕವನ ಸಂಕಲನಗಳು ಯಾವುದು ಅಂದರೆ ನವಿಲು, ಕೊಳಲು, ಪಕ್ಷಿಕಾಶಿ, ಕೋಗಿಲೆ, ಸೋವಿಯತ್ ರಷ್ಯಾ, ಇತರ ಮುಂತಾದವು. ಕಾದಂಬರಿ ಅತ್ಯಂತ ಜನಪ್ರಿಯವಾಗಿದ್ದು ಮಲೆಗಳಲ್ಲಿ ಮದುಮಗಳು ಮತ್ತು ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಇನ್ನು ಪದ್ಯ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇದರ ಸಾರಾಂಶ ಏನು ಅಂತ ತಿಳ್ಕೋಣ. ನಮ್ಮ ಬದುಕಿನ ಕಠೋರ ವಾಸ್ತವಗಳು ಕವಿಗೆ ಕನಸಿನಲ್ಲಿ ಮೂಡಿದ ಬಗೆ ಹೃದಯವನ್ನು ಕಲಕುವಂಥದ್ದಾಗಿದೆ. ಅಸಮಾನತೆಯ ಆಧಾರದ ಮೇಲೆ ನಿಂತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮನುಷ್ಯನಿಂದ ಮನುಷ್ಯ ಶೋಷಣೆಗೆ ಒಳಗಾಗುವ ಚಿತ್ರಣ ಈ ಕವಿತೆಯಲ್ಲಿ ಅತ್ಯಂತ ಪ್ರಖರ ರೀತಿಯಲ್ಲಿ ವ್ಯಕ್ತವಾಗಿದೆ. ಇಂತಹ ಅನ್ಯಾಯ ಪರಂಪರೆ ಬಗ್ಗೆ ಕವಿಗಿರುವ ಸಿಟ್ಟು, ಅಸಹನೆ ಇವುಗಳ ಪರಿಣಾಮವೇ ಅಂತ್ಯದಲ್ಲಿ ಬರುವ ಕಲ್ಕಿ. ತುಳಿತಕ್ಕೆ ಒಳಪಟ್ಟ ಜನತೆಯ ಜಾಗೃತಿಯ ಸಂಕೇತವೇ ಕಲ್ಕಿಯಾಗಿದ್ದಾನೆ ಅನ್ನೋದು ಈ ಪದ್ಯದ ಸಾರಾಂಶ. ಇನ್ನು ಈ ಪದ್ಯ ಶುರು ಮಾಡೋಣ. ನಿದ್ದೆಯ ಲೋಕದಿ ಕನಸಿನ ಬೀದಿ ತಿರುಗಿದೆ ತೋಳಲಿದೆ ತಪ್ಪಿತು ಹಾದಿ. ಮುಂದೆ ಕಾಣಿಸಿತೊಂದು ಅರಣ್ಯ ಅನಂತವಾದುದು ಅದರ ವಿಸ್ತೀರ್ಣ. ಕವಿ ನಿದ್ದೆ ಮಾಡ್ತಿದ್ದಾರೆ. ಅವರ ನಿದ್ದೆಯಲ್ಲಿ ಒಂದು ಲೋಕ ಸೃಷ್ಟಿಯಾಗಿದೆ ಕನಸಿನಲ್ಲಿ. ಅಲ್ಲಿ ಆ ಕನಸಿನಲ್ಲಿ ಒಂದು ಬೀದಿ ತಿರುಗಿದೆ. ಆ ಬೀದಿಲಿ ಅವ್ರು ಹೋಗ್ತಾ ಇದ್ದಾರೆ. ಅಲ್ಲಿ ಹಾದಿ ತಪ್ಪಿಬಿಟ್ಟಿದೆ, ದಾರಿ ಕಾಣಿಸ್ತಿಲ್ಲ ಅವರಿಗೆ. ನಂತರ ಮುಂದೆ ತಕ್ಷಣ ಕಾಣಿಸಿದ್ದು ಒಂದು ಅರಣ್ಯ. ಅದು ಅತ್ಯಂತ ದೊಡ್ಡದು, ವಿಸ್ತೀರ್ಣವಾಗಿದ್ದು ಮತ್ತು ಹೆಮ್ಮರಗಳು ಒಂದಕ್ಕೊಂದು ಜೋಡಣೆಯಾಗಿ ಕಿರಿದು ಬೆಳೆದಿದ್ದಾವೆ. ಬಿಡುವಿಲ್ಲದೆ ಹೆಣದಿದ್ದವು ಬಳ್ಳಿ, ಮುಳ್ಳಿನ ಪೊದೆಗಳ ಗರಗಸ ಒಳ್ಳಿ. ಪ್ರೇತದಂತೆ ಪಾಪಸಿನ ಕಳ್ಳಿ ನುಗ್ಗಿದೆ ನಾನಾ ಹುಳುವಿನಲ್ಲಿ. ಆ ಕನಸಿನ ಹೆಗ್ಗಾಡಿನಲ್ಲಿ ಅಲ್ಲಿದುದು ಬೆಳಕೆಂಬುದು ಕತ್ತಲು ಅಲ್ಲ, ಬೆಳಕೋ ಕತ್ತಲೋ ಶಿವನೇ ಬಲ್ಲ. ಶಿವನೇ ಬಲ್ಲ ಪ್ರೇತಗಳಂದದೆ ಭೀತಿಯ ಛಾಯೆ. ಅಂದರೆ ಬಿಡುವಿಲ್ಲದೆ ಹೆಣದಿದ್ದುವಂತೆ ಬಳ್ಳಿ, ಮುಳ್ಳಿನ ಪೊದೆಗಳು ಗರಗಸವಳ್ಳಿ. ಆ ಥರ ಪ್ರೇತದಂತೆ ಅಂದರೆ ಒಂದು ದೆವ್ವದಂತೆ ಪಾಪಸಿನ ಕಳ್ಳಿ ನುಗ್ಗಿದೆ ನಾನಾ ಹಳುವಿನಲ್ಲಿ. ಆ ಕನಸಿನ ಹೆಗ್ಗಾಡಿನಲ್ಲಿ ಬೆಳಕೆಂಬುದು ಅಂದರೆ ಅಲ್ಲಿ ಬೆಳಕೂ ಅಲ್ಲ, ಅದು ಕತ್ತಲೂ ಅಲ್ಲ. ಅದು ಬೆಳಕೋ ಕತ್ತಲೋ ಶಿವನೇ ಬಲ್ಲ. ಅಂದರೆ ಇಲ್ಲಿ ಮನುಷ್ಯರಿಗೆ ಕವಿ ಹೋಲಿಸಿ ಮಾತಾಡ್ತಾ ಇದ್ದಾನೆ. ಅಂದರೆ ಈಗ ಶ್ರೀಮಂತರು ಬಡವರು ಅಂತಲೂ ತಗೋಬೋದು, ಅಥವಾ ಜಾತಿ ಭೇದ ಅಂತಲೂ ತಗೋಬೋದು. ಶ್ರೀಮಂತರು ಶ್ರೀಮಂತರಾಗಿಯೇ ಬೆಳೀತಿದ್ದಾರೆ, ಬಡವರು ಬಡವರಾಗಿಯೇ ಉಳಿತಿದ್ದಾರೆ. ಈ ಥರ ಮುಂದುವರಿದು ಶಿವನಿಗೆ ಕೂಡ ಗೊತ್ತಾಗ್ತಾ ಇಲ್ಲ ಈ ಮನುಷ್ಯರು ಒಳ್ಳೆಯವರು ಕೆಟ್ಟವರು ಅಂತ. ಸುಳಿದಾಡಿತು ಅಲ್ಲಿ ಆ ಘೋರ ಕಾನನದಲ್ಲಿ
ನಡೆದು ನಡೆದೆ ನಡೆದು ನಡೆದೆ ಸಾಹಸ ಬಿಡದೆ ಎದೆಗಡದೆ. ಅಂದರೆ ಅವ್ರು ಮುಂದೆ ಹೋಗ್ತಾ ಇದ್ದಾರೆ. ಏನು ಅಷ್ಟೊಂದು ಘೋರವಾಗಿರೋ ಕಾನನ, ಅಂದರೆ ಇಷ್ಟೊಂದು ನಿಕೃಷ್ಟವಾಗಿರೋ ಪ್ರಪಂಚದಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ಅವರ ಉದ್ದೇಶ. ಸುತ್ತಲೂ ಮೌನ, ಸ್ಮಶಾನ ಮೌನ. ಕಾಡನ್ನು ದಾಟಿದೆ ಮುಂಗಡೆ ಬೆಟ್ಟ. ಅಂದರೆ ಕಾಡು ದಾಟಿ ಮುಂದೆ ಒಂದು ಬೆಟ್ಟ ಹತ್ರ ಬರ್ತಾರೆ. ಶಿಖರವೋ ನಿಂತಿದೆ ಮುಗಿಲಿನ ಮಟ್ಟ. ಹತ್ತಿ 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 ಕಡೆಯಲ್ಲಿ ಸಿಕ್ಕಿತು ನಡುನೆತ್ತಿ. ಅಂದರೆ ಆ ಬೆಟ್ಟನ ಅವರು ಹತ್ತಿದ್ರಂತೆ. ನೋಡಿದನಲ್ಲಿ ನಡುನೆತ್ತಿಯಲ್ಲಿ ಯಾವುದೋ ಊರು. ಆ ಊರು ಬರೀ ಮಾಯದ ಊರು. ಅಂದರೆ ಯಾವುದೋ ಒಂದು ಊರಿಗೆ ಬಂದು ತಲುಪಿದ್ರು ಅವರು ತಮ್ಮ ಕನಸಿನಲ್ಲಿ. ಆ ಊರು ಒಂದು ಮಾಯದ ಊರು. ಧನಿಕರ ಮನೆ ಒಂದೆಡೆ ನಿಂತಿದೆ, ಅಂದರೆ ಶ್ರೀಮಂತರ ಮನೆ ಒಂದು ಕಡೆ ಇದೆ ಅಂತ. ಜ್ಯೋತಿಯ ಮಣಿ ದೀಪಗಳಲ್ಲಿ ಕತ್ತಲು ಕಗ್ಗತ್ತಲು ಇಲ್ಲಿ. ಅಂದರೆ ದೇವರ ಮುಂದೆ ಬೆಳಗ್ತಾ ಇರೋ ದೀಪ ಏನಿದೆ ಅಲ್ಲ, ಅದು ಬೆಳಗ್ತಾ ಇದ್ದರೂ ಕೂಡ ಅಲ್ಲಿ ಬೆಳಕಿಲ್ಲ, ಬರೀ ಕತ್ತಲೆ ತುಂಬಿಕೊಂಡಿದೆ. ಅಂದರೆ ಮನುಷ್ಯನ ಮನಸ್ಸಿನ ಬಗ್ಗೆ ಮಾತಾಡ್ತಾ ಇರೋದು. ಹಾಡಿನ ನುಣ್ಣ ನೀಯತ್ತ, ಗೋಳಿನ ನೀಳ್ದ ನೀಯತ್ತ. ಕೂಳನು ಹೆಮ್ಮೆಗೆ ಬಿಸಡುವರಲ್ಲಿ, ಹೊಟ್ಟೆಗೆ ಇಲ್ಲದೆ ಕೊರಗುವರಿಲ್ಲಿ. ಆ ಕಡೆ ಉದ್ಯಾನ, ಈ ಕಡೆ ಸ್ಮಶಾನ. ಅಂದರೆ ಎಷ್ಟೋ ಜನ ಶ್ರೀಮಂತರು ತಿನ್ನೋ ಆಹಾರ ಹೆಚ್ಚಾಯಿತು ಅಂತ ಬಿಸಾಡೋದು, ಅಂದರೆ ಚೆಲ್ಲೋದು. ಆದರೆ ಈ ಕಡೆ ಹೊಟ್ಟೆಗೆ ತಿನ್ನೋಕೆ ಅನ್ನ ಇಲ್ಲದೆ ಎಷ್ಟೋ ಜನ ಕೊರಗ್ತಾ ಇರೋರು. ಆ ಕಡೆ ಉದ್ಯಾನ ಅಂದರೆ ಶ್ರೀಮಂತಿಕೆ ತುಂಬಿದರೆ, ಈ ಕಡೆ ಸ್ಮಶಾನ ಅಂದರೆ ಬಡತನ ತುಂಬಿದೆ ಅಂತಿದ್ದಾರೆ. ಪೀತಾಂಬರಗಳ ಹೊದೆಯುವರಲ್ಲಿ ಚಿಂದಿಯು ಸಿಗದಿಲ್ಲಿ. ನೋಡುತ್ತಾ ನೋಡುತ್ತಾ ನೋಡುತ್ತಿದ್ದೆ, ನೋಡುತ್ತಿರೇ ಇರೇ ಬೆಚ್ಚಿಬಿದ್ದೆ. ಅಂದರೆ ಪೀತಾಂಬರಗಳು ಅಂದರೆ ಶ್ರೀಮಂತರು ಒಳ್ಳೆ ಬಟ್ಟೆಗಳನ್ನ ಹೊದೆಯೋರು. ಇನ್ನು ಈ ಕಡೆ ಚಿಂದಿ ಕೂಡ ಸಿಗ್ತಿಲ್ಲ, ಅಂದರೆ ಹರಿದೋಗಿರೋ ಬಟ್ಟೆ ಕೂಡ ಸಿಗ್ತಿಲ್ಲ. ನೋಡ್ತಾ ನೋಡ್ತಾ ನೋಡ್ತಿದ್ದೆ, ಅಂದರೆ ಅವ್ರು ನೋಡ್ತಾನೆ ಇದ್ದರು. ಹಿರೇ ಬೆಚ್ಚಿ ಬಿದ್ದೆ, ಯಾವುದೋ ವಿಷಯಕ್ಕೆ ಅವರು ಬೆಚ್ಚಿ ಬಿದ್ದರಂತೆ. ಬಡಬಗ್ಗರ ಜಠರಾಗ್ನಿಯು ಎದ್ದು, ಗುಡಿಸಲುಗಳಿಗೆ ಬೆಂಕಿಯು ಬಿದ್ದು ಧಗ 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 ಹೊತ್ತಿದುದು. ಅಂದರೆ ಬಡ ಜನರು ಏನಿದಾರಲ್ಲ, ಅವರ ಒಂಥರ ಹೊಟ್ಟೆಲಿರೋ ಕಿಚ್ಚು ಬೆಂಕಿ ಅನ್ನೋದು ಎದ್ದು ಗುಡಿಸಲುಗಳಿಗೆ ಬೆಂಕಿ ಬಿತ್ತಂತೆ. ಧಗ ಧಗ ಅಂತ ಹೊತ್ತಿ ಉರಿತಂತೆ. ಬುಗಿಲೆನ್ನುತ್ತಾ ಮುತ್ತಿದುದು ಮುಗಿಲಿನವರೆಗೆ ಬಾನಿನವರೆಗೆ. ಅಂದರೆ ಇಡೀ ಆಕಾಶದವರೆಗೂ ಮುಟ್ಟಿತಂತೆ ಅವರ ತಾಳ್ಮೆ, ಸಿಟ್ಟು ಎಲ್ಲ. ಬಡವರ ಬೆಂಕಿಯು ನಾಲಗೆ ಚಾಚಿ ಶ್ರೀಮಂತರನ್ನಪ್ಪಿತು ಬಾಚಿ. ಅಂದರೆ ಬಡವ್ರ ನಾಲಿಗೆಗೆ ಬೆಂಕಿ ಉಳಿತಂತೆ, ಶ್ರೀಮಂತರನ್ನ ಬಾಚಿ ತಪ್ಪಿತಂತೆ. ಬಡವರ ಸಿಟ್ಟದು ಏನು ಪಿಸಾಚಿ, ಬಡಬಾಗ್ನಿಯೇ ತಲೆ ತಗ್ಗಿಸಿತು ನಾಚಿ. ಶ್ರೀಮಂತರ ಸೌದಂಗಳನ್ನೆತ್ತಿ ಹೊತ್ತಿಸಿದುದು ಬಡ ಹೊಟ್ಟೆಯ ಉರಿ ಹತ್ತಿ. ಅಂದರೆ ಜನರನ್ನ ನೋಡಿ ತಲೆ ತಗ್ಗಿಸಿತಂತೆ ಅದು ನಾಚಿ. ಶ್ರೀಮಂತರ ಸೌದಂಗಗಳನ್ನೆತ್ತಿ ಹೊತ್ತಿಸುವುದಂತೆ, ಅಂದರೆ ಶ್ರೀಮಂತರ ಪರವಾಗಿರೋದು. ಮನುಷ್ಯನ ಮನಸ್ಥಿತಿಯ ಬಗ್ಗೆ ಇಲ್ಲಿ ಕವಿ ಮಾತಾಡ್ತಾ ಇರೋದು. ಬಡ ಹೊಟ್ಟೆಯ ಉರಿ ಹತ್ತಿ ದೂರದ ಆ ಗಿರಿ ಶಿಖರದ ಮೇಲೆ ನನಗೂ ತಟ್ಟಿತು ಬೆಂಕಿಯ ಜ್ವಾಲೆ. ಅಂದರೆ ಬಡ ಜನರ ಏನು ಅದು ತಾಪ ಇದೆಯಲ್ಲ, ಅದು ದೂರದ ಗಿರಿ ಶಿಖರದ ಮೇಲಿರುವಂಥವ್ರಿಗೆ ಕೂಡ ಆ ಬೆಂಕಿಯ ಜ್ವಾಲೆಯ ಕೇಳಿ ತೊಡನೆಯ ಹಾಹಾಕಾರ, ಅಂದರೆ ಅದು ಅಲ್ಲಿವರೆಗೂ ತಲುಪ್ತಾ ಇತ್ತಂತೆ. ಹಾಹಾಕಾರ ಅನ್ನೋದು ಅಷ್ಟೊಂದು, ಅಂದರೆ ಮನುಷ್ಯನಲ್ಲಿರುವಂತಹ ಬಡತನ ಮತ್ತು ಶ್ರೀಮಂತಿಕೆ ಬಗ್ಗೆ ಕವಿ ಮಾತಾಡ್ತಾ ಇರ್ತಾನೆ. ಬಡತನ ಅಂತಲೂ ತಗೋಬೋದು, ವರ್ಣಭೇದ ಅಂತ ಕೂಡ ತಗೋಬೋದು.
ಮುಂದೆ ಮಕ್ಕಳು ಮರಿಗಳ ಚಿತ್ಕಾರ, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ನವವಧುಗಳು, ಮೀನ್ ಶ್ರೀಮಂತೆಯರು, ಹುಡುಗರು, ಮುದುಕರು, ಕುಂಟರು, ಕಿವುಡರು, ಬಡವರ ಗೋಳನ್ನು ಕೇಳದ ಕಿವುಡರು. ಅಂದರೆ ಮಕ್ಕಳ ಮರಿ ಇರ್ತಾರಲ್ಲ ಅವರು, ಗರ್ಭಿಣಿ ಸ್ತ್ರೀಯರು, ಬಾಣಂತಿಯರು, ನವವಧುಗಳು ಅಂದರೆ ಆಗ್ತಾನೆ ಮದುವೆ ಆದವರು, ಶ್ರೀಮಂತರು, ಹುಡುಗರು, ಇವರೆಲ್ಲ ಬಡವರ ಗೋಳನ್ನ ಕೇಳದೇ ಇರುವಂಥ ಕಿವುಡರಾಗಿದ್ದಾರಂತೆ. ಹೊಟ್ಟೆಯ ಪಾಡಿಗೆ ಕಾವಿಯ ನುಟ್ಟು, ಬಡವರ ಹಸಿವಿಗೆ ಮೌಢ್ಯವ ಕೊಟ್ಟು. ಅಂದರೆ ತಮ್ಮ ಹೊಟ್ಟೆ ಪಾಡಿಗೆ ಕಾವಿನ ಉಡ್ತಾರಂತೆ, ಬಡವರ ಹಸಿವಿಗೆ ಒಂಥರ ಮೌಢ್ಯ ಅನ್ನೋದು ಅಂದರೆ ಏನೋ ಒಂದು ಕೀಳರಿಮೆ ಅನ್ನೋ ಥರ ಕೊಡೋದು. ಸುಖ ಸಂಪತ್ತನ್ನು ಕೊಂಡವರು ಮೃಷ್ಟಾನ್ನವನ್ನೇ ಉಂಡವರು. ಸುಖ ಸಂಪತ್ತಿದ್ದವರು ಮೃಷ್ಟಾನ್ನ ಉಂಡವರು. ಗುರುಗಳು, ಶಿಷ್ಯರು, ಮನೆಗಳು, ಮಠಗಳು ಎಲ್ಲರೂ ಬೆಂದರು. ಬಡಭಾಗ್ನಿಯಲ್ಲಿ ಬಡಬಗ್ಗರ ಜಠರಾಗ್ನಿಯಲ್ಲಿ ಬಡವರ ಜಠರಾಗ್ನಿ. ಬಡಭಾಗ್ನಿ ಬಡವನೇ ಕಲಿಯುಗದಂತದ ಕಲ್ಕಿ. ಅಂದರೆ ಇಲ್ಲಿ ಕವಿ ಏನು ಹೇಳಕ್ಕೆ ಬಯಸ್ತಾನೆ ಅಂದರೆ, ಗುರು ಇರಲಿ, ಶಿಷ್ಯ ಇರಲಿ, ಅವ್ರ ಮನೆಗಳಿರಲಿ ಅಥವಾ ಏನೋ ಮಠಗಳಿರಲಿ, ಎಲ್ಲದರಲ್ಲೂ ಬಡವರು ಏನು ಕಷ್ಟದಿಂದ ಏನು ಇದ್ದಾರಲ್ಲ ಅದನ್ನೆಲ್ಲ ಅಂತ್ಯ ಮಾಡೋದಕ್ಕೋಸ್ಕರನೇ ಕಲಿಯುಗದಲ್ಲಿ ಕಲ್ಕಿ ಬರ್ತಿದ್ದಾನೆ ಅನ್ನೋದು. ನೋಡುತ್ತಲಿದ್ದೆ ಕಣ್ಮರೆಯಾಯಿತು ಆ ದೃಶ್ಯ. ಏನಿದು ಈ ದೃಶ್ಯ? ರಕ್ತದ ಜಲಪಾತ, ನರಮಾಂಸದ ನಾಥ, ಧುಮುಕುತ್ತಲಿದೆ ರಕ್ತದ ರಣಧ್ವನಿ, ಹೊರ ಹೊಮ್ಮುತ್ತಿದೆ ನರರಾರ್ಥ ಧ್ವನಿ. ಅಂದರೆ ಅವ್ನು ನೋಡ್ತಾನೆ ಕಣ್ಮರೆ ಆಗ್ತದಂತೆ ಆ ದೃಶ್ಯ ಏನು ಅನ್ನೋದು. ರಕ್ತ ಅನ್ನೋದು ಒಳ್ಳೆ ಜಲಪಾತದ ಥರ ಹರಿತಿತ್ತಂತೆ, ಧುಮುಕ್ತಿತ್ತಂತೆ ಜಲಪಾತದ ಥರ. ನರಮಾಂಸದ ನಾಥ ಅಂದರೆ ಮನುಷ್ಯರನ್ನ ಏನು ಕಿತ್ತು ತಿನ್ನೋ ಅಷ್ಟು ಬಡತನ ಇದೆಯಲ್ಲ ಅದರ ವಾಸನೆ ಆ ಥರ ಬರುತ್ತಂತೆ. ಧುಮುಕುತ್ತಲಿದೆ ರಕ್ತದ ರಣಧ್ವನಿ, ಹೊರ ಹೊಮ್ಮುತ್ತಿದೆ ನರರಾರ್ಥ ಧ್ವನಿ. ಅಂದರೆ ಅವರ ಕಷ್ಟದ ಆರ್ತನಾದ ಏನಿದೆಯಲ್ಲ ಆ ಧ್ವನಿ ಹೊರ ಹೊಮ್ತಾ ಇದೆ ಅಂತೆ. ಅಂದರೆ ಬಡವರು ಪಡ್ತಿರೋ ಕಷ್ಟದ ಯಾವ ಲೆವೆಲ್ಗೆ ಇದೆ ಅನ್ನೋದನ್ನು ಕವಿ ಇಲ್ಲಿ ತನ್ನ ಕಾವ್ಯದಲ್ಲಿ ವಿವರಿಸ್ತಾ ಹೋಗ್ತಾರೆ. ಗಗನವು ರಕ್ತ, ಭೂಮಿಯು ರಕ್ತ, ನೋಡಿದ ರಕ್ತಲು ರಕ್ತ. ಅಂದರೆ ಆಕಾಶನೂ ರಕ್ತ, ಭೂಮಿನೂ ರಕ್ತ, ಎಲ್ಲಿ ನೋಡಿದ್ರೂ ರಕ್ತನೇ. ರಕ್ತ ಯೋ ರಕ್ತ. ಧುಮುಕುವ ಶೋಣಿತ ಗಿರಿಜರಿಯಲ್ಲಿ ನರರುಂಡಗಳು, ನರಮುಂಡಗಳು, ಮುಂಗಾರ್ಗಾಲದ ಬಲ್ಸರಿಯಲ್ಲಿ ಆಲಿಯ ಕಲ್ಲುಗಳುರುಳುವಂತೆ. ಧುಮುಕುವ ಶೋಣಿತ ಗಿರಿಜರಿಯಲ್ಲಿ, ಜರಿ ಅಂದರೆ ಅದು ನದಿನೇ, ಅದಕ್ಕೆ ಜರಿ ಅಂತ ಕರೀತಾರೆ. ನರರುಂಡಗಳು ಮನುಷ್ಯರ ಮುಖಗಳಿರುತ್ತಲ್ಲ ರುಂಡಗಳು, ನರಮುಂಡಗಳು ಅವೆಲ್ಲ ಮುಂಗಾರ್ಗದಲ್ಲಿ ಬಲ್ಸರಿಯಲ್ಲಿ. ಆಲಿಯ ಕಲ್ಲು ಅಂದರೆ ಆಣೆಕಲ್ಲು, ಅವುಗಳು ಹೇಗೆ ಬೀಳ್ತಿರ್ತಾವಲ್ಲ ಆ ಥರ. ಧುಮುಕದಲ್ಲಿರುವುದು ಬಂಡೆಗಳ ಥರ ಅದರಲ್ಲಿರುವಂಥ ರಕ್ತ ಆ ಥರ ಬಂಡೆ ಕಲ್ಲಿನ ಥರ ಆಗಿ ಧುಮುಕ್ತಾ ಇದೆ ಅಂತೆ. ದುಡುಮ್ಮನೆ ಬಿದ್ದು ಹಾರುತ್ತಲಿರುವ ಬಿಸಿನೆತ್ತರ ಸದ್ದು. ಅಂದರೆ ಬಿಸಿನೆತ್ತರ ಏನು ಮನುಷ್ಯನ ರಕ್ತ ಇದೆಯಲ್ಲ ಅದಷ್ಟು ಹಾರುತ್ತಲಿರುವ ಸದ್ದು ಅವ್ರ ತಲೆ ಕೇಳಿಸ್ತಿದೆ ಅಂತೆ. ಸುಂದರಿಯರ ತಲೆ ಮಂಡೆಗಳು, ಶ್ರೀಮಂತರ ನೆನದುಂಡುಗಳು. ಅಂದರೆ ಸೌಂದರ್ಯದಿಂದ, ಈಗ ವರ್ಣಭೇದ ಅನ್ನೋದು ಕೂಡ ಇದರಲ್ಲಿ ಬರುತ್ತೆ. ಸೌಂದರ್ಯದ ಬಗ್ಗೆ ತಲೆಮಂಡೆಗಳು, ಶ್ರೀಮಂತರ ನೆನದುಂಡೆಗಳು, ಶ್ರೀಮಂತರ ಬಗ್ಗೆ. ಪಾಪದ ದೇಹ, ಪುಣ್ಯದ ದೇಹ, ಗುಡಿ ಗೋಪುರಗಳ ಧರ್ಮದ ಗೇಹ. ಏನು ಪಾಪದ ದೇಹ ಇರಲಿ, ಪುಣ್ಯದ ದೇಹ ಇರಲಿ, ಅವೆಲ್ಲ ಗುಡಿ ಗೋಪುರಗಳಲ್ಲಿ ಧರ್ಮದ ಗೇಹ ಆಗುತ್ತೆ. ತೇಲಿ ನುಗ್ಗುತ್ತಲಿವೆ ಕಸ ಕಡ್ಡಿಯ ಹೋಲಿ. ಅದು ಏನೇ ಇರಲಿ, ಗುಡಿ ಗೋಪುರ ಇರಲಿ, ಮನುಷ್ಯನ ದೇಹನೇ ಇರಲಿ, ಏನೇ ಇರಲಿ, ಪ್ರಕೃತಿಯ ವಿಕೋಪಕ್ಕೆ ಕಸ ಕಡ್ಡಿಯೆಲ್ಲ ಅದರಲ್ಲಿ ಹೋಗಿ ಸೇರುತ್ತೆ. ಯಾರವನಲ್ಲಿ ದೂರದಲ್ಲಿ ಧಾವಿಸಿ ಬರುವನು ಕ್ರೌರ್ಯದಲ್ಲಿ ಅಸ್ಥಿ ಪಂಜರದ ಅಶ್ವನೇರಿ. ಅಂದರೆ ಇದನ್ನೆಲ್ಲ ತೊಡೆದು ಹಾಕೋಕ್ಕೆ, ಎಲ್ಲನೂ ತೆಗೆದು, ಅಂದರೆ ಈ ಕಷ್ಟನ, ಇದೇನು ಅಧರ್ಮ, ಅನ್ಯಾಯ, ಸುಳ್ಳು, ಮೋಸ, ದ್ರೋಹ, ವಂಚನೆ
ಏನೆಲ್ಲ ನಡೀತಿದೆಯಲ್ಲ, ಇದು ಅನ್ಯಾಯ ಇರಲಿ, ಒಬ್ಬರ ಮೇಲೆ ಏನೋ ಒಂದು ಕೀಳರಿಮೆ ಭಾವನೆ, ಇದನ್ನೆಲ್ಲ ತೊಡೆದು ಹಾಕೋಕ್ಕೆ ಅಶ್ವನ ಏರಿ ಬರ್ತಿದ್ದಾನಂತೆ ಕಲ್ಕಿ. ಬೆಳ್ಳಗೆ ಚಿಲಿಯುವ ದಾಡೆಯ ತೋರಿ ಅಸ್ಥಿ ಪಂಜರದ ಆಳನು, ಪ್ರೇತ ಸ್ವರೂಪಿ ಆದರ ದಾವನು, ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ. ಅಂದರೆ ಕಲ್ಕಿ ಹೇಗೆ ಬರ್ತಿದ್ದಾನೆ, ಕಲ್ಕಿಯ ರೂಪ ಹೇಗಿದೆ ಅನ್ನೋದನ್ನು ಕವಿ ವಿವರಿಸ್ತಾ ಹೋಗ್ತಿದ್ದಾರೆ. ಪ್ರೇತ ಸ್ವರೂಪಿ ಅಂದರೆ ಆಧಾರದವನು, ಬಲಗಡೆ ಕೈಯಲ್ಲಿ ಮಿಂಚಿನ ಕತ್ತಿ ಇದೆ ಅಂತೆ, ಎಡಗೈ ಕೈಯಲ್ಲಿ ಸಿಡಿಲಿನ ಬುತ್ತಿ ಇದೆ ಅಂತೆ, ಎಲುಬಿನ ಕುದುರೆ, ಎಲುಬಿನ ಆಳು, ಇವನೇ ಕಲ್ಕಿ. ಬಡವರ ಬಾಳು ಮೂರ್ತಿವೆತ್ತಿಹ ಬಡವರ ಗೋಳು, ನೋಡುತ್ತಲಿದ್ದೆ ಕೇಳುತ್ತಲಿದ್ದೆ ಹಸಿವೇ ದಾಹ ಎನ್ನುತ್ತಾ ಬಂದು ರಕ್ತ ರಕ್ತ ಎಂದು ನೆತ್ತರ ಹೊಳೆಯಲ್ಲಿ ಧುಮುಕಿದನು. ಅಂದರೆ ಇದೆಲ್ಲ ಅಧರ್ಮನ ನಾಶ ಮಾಡೋಕ್ಕೆ ಯುದ್ಧ ಮಾಡ್ತಾನಲ್ಲ, ಅದ್ರ ಬಗ್ಗೆ ಕವಿ ವಿವರಿಸ್ತಾ ಹೋಗ್ತಾನೆ. ಕುಡಿದನು ರಕ್ತವ ಮೊಗೆಮ, ಅಂದರೆ ಏನು ಮೋಸಗಾರರು ಇರ್ತಾರಲ್ಲ, ಇವರೆಲ್ಲ ರುಂಡಗಳನ್ನ ಚೆಂದಾಡಿ ರಕ್ತನ ಕುಡಿದನಂತೆ. ಗೇದು ತಿಂದನು ತಲೆಗಳ ತೆಗೆದು, ಎಲುಬಿನ ಕುದುರೆಯು ಕೆನೆಯುತ್ತಿತವು ನಾದವು ಬೊಮ್ಮನ ಬಿರಿವಂತಿತು ಎಲುಬಿನ ಮೂರ್ತಿಯು, ಗಹಗಹಿಸಿತು ಗುಡುಗಿನ ಮಾಲೆಯು, ಹೊರಮುಡುತ್ತಿತ್ತು ಕುದುರೆಯು, ಕುಡಿದು ಆಳು ಕುಡಿದು ತಿಂದರು. ಅಂದರೆ ಈ ಕಷ್ಟನೆಲ್ಲ ಇದನ್ನೆಲ್ಲ ನಾಶ ಮಾಡಿ ಮುಂದೆ ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಬರ್ತಿರೋನೇ ಕಲ್ಕಿ ಅನ್ನೋದು ಅದರ ಎಲ್ಲ ಕವಿಯ ಅಭಿಪ್ರಾಯ. ಮಾಲೆಯು ಹೊರಮುಡುತ್ತಿತ್ತು, ಕುದುರೆಯು ಕುಡಿದು ಆಳು ಕುಡಿದು ತಿಂದರು, ಶವಗಳ ಲರಿ ಲರಿ ಕೊಡಿದು ಬತ್ತಿತ್ತು ರಣಧ್ವನಿ. ಅಂದರೆ ಅದೇನು ರಣಭೂಮಿ ಇದೆ ಅಲ್ಲ, ಅವ್ರನ್ನೆಲ್ಲ ರಾಕ್ಷಸರನ್ನ ಸಂಹಾರ ಮಾಡುವಂಥ ಕಲ್ಕಿ. ಅಲ್ಲಿ ಅದು ಇನ್ನೂ ದಾಹ ಮುಗಿದವು ಹೆಣಗಳು, ಅಂದರೆ ಹೆಣಗಳ ದಾಹ ಏನಂತ ಹಾಗೆ ಬರ್ತಾನೆ ಇತ್ತಂತೆ ಅದು. ಇನ್ನು ಹಸಿವೆ ಬಡವರ ಗಂಟಲು ಬೇಗೆಯ ದಾಹ, ಬಡವರ ಹೊಟ್ಟೆಯ ಬೆಂಕಿಯು ಹಸಿವೆ ತುಂಬದು ಹೊಟ್ಟೆ ತುಂಬದು ಹೊಟ್ಟೆ, ಕೆಟ್ಟೆ ಕೆಟ್ಟೆ ನೋಡಿದನ ಎನ್ನಂ ಬೆಟ್ಟದ ಮೇಲೆ ಬರುತ್ತಿಹನ, ಅಯ್ಯೋ ಒಲ್ಲೆ ಒಲ್ಲೆ ನೋಡುತ್ತಲಿದ್ದೆ, ಕಂಪಿಸಿ ಬಿದ್ದೆ ಕಲ್ಕಿ ಕಲ್ಕಿ ಎನ್ನುತ್ತ ಚೀರಿ ಕನಸೊಡೆದೆದ್ದೆ, ಇನ್ನೆಲ್ಲಿಯ ನಿದ್ದೆ. ಇನ್ನಾದರೂ ಬಡವರ ಮೇಲೆ ನಡೆಯುತ್ತಿರೋ ಶೋಷಣೆ ಎಲ್ಲ ನಿಂತು ಅವರ ಉದ್ಧಾರ ಆಗೋದು, ಅವರೂ ಕೂಡ ಅಭಿವೃದ್ಧಿ ಹೊಂದೋದ್ರ ಬಗ್ಗೆ ಕವಿ ಹೇಳ್ತಾ ಹೋಗ್ತಾನೆ. ಅಲ್ಲಿ ಅವನು ಕಲ್ಕಿ ಕಲ್ಕಿ ಅಂತ ಚೀರ್ತಾ ತನ್ನ ಕನಸಿಂದ ಎದ್ದೇಳ್ಬಿಡ್ತಾನೆ ಕವಿ. ಯಾರು? ಕುವೆಂಪು ಅವರು. ಇನ್ನೆಲ್ಲಿ ನಿದ್ದೆನೇ ಇಲ್ಲ, ಕನಸಲ್ಲಿ ಅವ್ರು ಕಂಡ ಕನಸಿನ ಬಗ್ಗೆ ತಮ್ಮ ಮನಸ್ಸಲ್ಲಿರೋ ಭಾವನೆಗಳು, ಜಗತ್ತಿನಲ್ಲಿ ನಡೆಯುವ ಭೇದ ಭಾವಗಳು, ಈ ವರ್ಣ ಭೇದ ಇರಲಿ, ಶ್ರೀಮಂತರು ಬಡವರನ್ನು ಕೀಳರಿಮೆ ಇರಲಿ, ಇದರ ಬಗ್ಗೆ ತನ್ನ ಮನಸ್ಸಿನಲ್ಲಿರುವ ಮನದಾಳದ ಮಾತುಗಳನ್ನ ಕವಿ ಕಾವ್ಯ ರೂಪದಲ್ಲಿ ಹೇಳ್ತಾರೆ. ಬಡವರ ಮೇಲೆ ನಡೀತಿರೋ ಶೋಷಣೆ ಬಗ್ಗೆ ಕವಿ ವಿವರಿಸಿ ಅದಕ್ಕೆಲ್ಲ ಕಲ್ಕಿನೇ ಉತ್ತರ ಅಂತ ಹೇಳ್ತಾನೆ. ಥ್ಯಾಂಕ್ ಯು.